ಇಲ್ಲಿ ಎಲ್ಲ ಗಿಡ ಮರಗಳು, ಇಲ್ಲಿ ವ್ಯವಸ್ಥೆಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರೂ ಕೂಡ ಇದನ್ನ ಖುಷಿಯಿಂದ ಸ್ವೀಕರಿಸಿದಾಗ ಬದಲಾವಣೆ ತನ್ನಷ್ಟಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಗುಣವಂತೆಗೆ ಬಹಳ ವಿಶೇಷವಾಗಿ ಈಗಾಗಲೇ ರಾಷ್ಟ್ರ ಪ್ರಶಸ್ತಿಗಳು ಶಿವಾನಂದ ಹೆಗಡೆರಿಗೆ ಬಂದರೆ, ರಾಜ್ಯ ಪ್ರಶಸ್ತಿ ರಾಮಗೌಡರಿಗೆ ಬಂದಿದೆ. ಹಾಗಾಗಿ ವಾತಾವರಣದಲ್ಲಿ ಬಹಳ ಖುಷಿಯ ಸಂದರ್ಭ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭಕ್ಕೆ ಅವರ ಮನೆಯವರ ಪರವಾಗಿ, ಅವರ ರಾಮಗೌಡರ ಪರವಾಗಿ ಅತ್ಯಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮಧ್ಯಾಹ್ನ ನಮ್ಮ ಕತ್ಲಲ್ಲಿದ್ರೂ ಕೂಡ ಹೊಳಿತದೆ ಅನ್ನುವ ಹಾಗೆ ಈ ವ್ಯವಸ್ಥೆಯಲ್ಲಿ ಬೆಳಕುಗಳು ಮೂಡ್ತಾ ಇದೆ, ಬೆಳಕು ಬರ್ತಾ ಇದೆ. ಯಾವುದೇ ಕಠಿಣ ಸ್ಥಳದಲ್ಲಿದ್ದರೂ ಕೂಡ, ಹಿಂದುಳಿದ ಸ್ಥಳದಲ್ಲಿದ್ದರೂ ಕೂಡ ಗುರುತಿಸುವಂತಹ ಶುಭ ಸೂಚನೆಗಳು ಇತ್ತೀಚೆಗೆ ಆಗ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಶ್ರೀ ರಾಮಗೌಡ ಗುಣವಂತಿರವರು ಯಕ್ಷಗಾನ ಕ್ಷೇತ್ರದಲ್ಲಿ 40 ವರ್ಷಕ್ಕಿಂತ ಹೆಚ್ಚು ದುಡಿದು ಈ ಕಡೆಗೆ ತನ್ನ ವಿಶೇಷ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಅವಕಾಶ ತೆಗೆದಿದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ ರಾಮಗೌಡರು ಅಂದರೆ ಅದೆಷ್ಟೋ ಸಂದರ್ಭಕ್ಕೆ ಅವರನ್ನೇ ಕರೆಸಿ, ಅವರು ಇಲ್ಲದಿದ್ದರೆ ಆಟ ನಿಲ್ಲುವಂಥ ಸಂದರ್ಭಗಳು ಕೂಡ ಇರುವಂಥದ್ದು ಸತ್ಯ. ಸ್ತ್ರೀ ವೇಷದಲ್ಲಿ ಅವರ ಒಂದು ಪಾತ್ರಗಳು ಮಿಂಚಿರುವಂಥದ್ದು, ರಂಗಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು ಅತ್ಯಂತ ದೊಡ್ಡ ಸಾಧನೆ. ಹಾಗಾಗಿ ಅವರಿಗೆ ಯಕ್ಷಗಾನ ಅಕಾಡೆಮಿಯ ಯಕ್ಷಸಿರಿ ಪ್ರಶಸ್ತಿ ಇವತ್ತು ಅವರಿಗೆ ಬಂದಿರುವಂಥದ್ದು ನಮ್ಮ ಇಡೀ ಒಂದು ಸಮುದಾಯಕ್ಕೆ, ಇಡೀ ಒಂದು ಹಿಂದುಳಿದ ಒಂದು ವರ್ಗಕ್ಕೆ ಸಂದಂಥ ಗೌರವ. ಇದನ್ನು ದೊರಕಿಸಿಕೊಡುವಲ್ಲಿ ಏನು ಪ್ರಾಮಾಣಿಕ ಪ್ರಯತ್ನಗಳು ನಡೆದಿದೆ ನಮ್ಮ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿರುವ ವಿದ್ಯಾಧರ ಜಲವಳ್ಳಿಯವರ ಮೂಲಕ, ಇದು ಪ್ರಥಮವಾಗಿ ಅವರಿಗೆ ಇಲ್ಲಿ ಅಭಿನಂದಿಸ್ಲಿಕ್ಕೆ ಬಂದಿದ್ದೇವೆ. ಯಕ್ಷರಂಗದ ಪ್ರಶಸ್ತಿಗಳು ಬಂದಿದೆ, ಬೇರೆ ಬೇರೆ ಕಡೆ ಸನ್ಮಾನಗಳು 16 ಆಗಿದೆ. ಆದರೆ ಅಧಿಕೃತವಾಗಿ ಸರ್ಕಾರದಿಂದ ದೊರೆತಿರುವಂಥ ಈ ಒಂದು ಯಕ್ಷಸಿರಿ ಪ್ರಶಸ್ತಿ ನಿಜಕ್ಕೂ ನಮಗೆ ಬಹಳ ಹೆಮ್ಮೆಯನ್ನು ತಂದಿದೆ. ಅವರ ಏನು ಅದೆಷ್ಟೋ ದಿನದ ಕಣ್ಣೀರು ಇಂದು ಖುಷಿಯ ಕಣ್ಣೀರು. ಒಳ್ಳೆ ಕೆಲಸ ಮಾಡೋದನ್ನು ಗುರುತಿಸಿ ಕೊಟ್ಟಿದ್ದಾರೆ. ರಾಮಗೌಡರು ಅಂತವರು ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಅಥವಾ ಯಾವುದೇ ಒತ್ತಡ ಹೇರಿ ತರುವಂತ ತಾಕತ್ತಿಲ್ಲ. ಅವರು ತಮ್ಮ ಏನು ಯಕ್ಷಗಾನ ಇದೆ ಅದನ್ನೇ ಮಾಡಿಕೊಂಡು 40 ವರ್ಷದಿಂದ ಕಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವತ್ತು ಅವರು ಅದನ್ನ ಗುರುತಿಸಿದ ಬಗ್ಗೆ ನಾವು ಯಕ್ಷಗಾನ ಅಕಾಡೆಮಿ ಎಲ್ಲರಿಗೂ, ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಊರಿನ ಪರವಾಗಿ ಮತ್ತು ತಾಲೂಕಿನ ಪರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾವುದೇ ಒಂದು ವ್ಯಕ್ತಿಯನ್ನ ಗುರುತಿಸುವುದು ಅವನ ಕಲೆಯ ಮೇಲೆ. ಈ ಹಿಂದೆ ಅವರು, ಈಗ ನಮ್ಮ ಮಾಸ್ಟರ್ ಹೇಳಿದ್ರು, ಸೌತ್ ಕೆನಡಾದಲ್ಲಿ ಅಲ್ಲಿ ಇಲ್ಲಿ ಅವರು ಆಟ ಇವತ್ತಿಗೂ ಅವ್ರು ನೆನೆಸ್ತಾರೆ, ಅವರು ಇದು ಮಾಡಿದ್ದಾರೆ ಅಂತ. ಆ ಹಿಂದೆ ಮಾಡಿದ ಕಲೆಯನ್ನು ಇವತ್ತು ಗುರುತಿಸಿ ಅದನ್ನ ಅವರು ಇವತ್ತು ಪ್ರಚಲಿತ ಸರ್ಕಾರ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟು ನೀಡಿದೆ. ಅದರಿಂದ ಅವ್ರಿಗೆ ಏನು ಗರಿ ಇರುವುದಿಲ್ಲ. ಆದ್ರೆ ಒಂದು ಸಮಾಧಾನ, ರಾಮಗೌಡರು ಅಂತವ್ರಿಗೆ ಒಂದು ಸಮಾಧಾನ ಅಂದ್ರೆ ತನ್ನ ಕಲೆಯನ್ನ ಈಗ ಸರ್ಕಾರ ಗುರುತಿಸಿದೆ ಅಂತ ಹೇಳಿದ್ರೆ ಅವರು ಯಕ್ಷಗಾನ ಕಲಾವಿದರಿಗೆ ಅದೊಂದು ಖುಷಿ, ತೃಪ್ತಿ ಕೊಡ್ತದೆ. ಹಾಗಾಗಿ ಇವತ್ತು ನಾನು ಅವರ ಅಭಿಮಾನಿಗಳು, ಈಗೆಲ್ಲ ಇಲ್ಲಿ ಬಂದವರೆಲ್ಲ ಅಭಿಮಾನಿಗಳೇ. ಹೆಮ್ಮೆ ಅಂತ ಹೇಳಿದ್ರೆ, ಒಂದು ಫೋನ್ ಕರೆ ಮಾಡಿದ್ಕೊಳ್ಳೆ ರಾಮಗೌಡರು ಮನೆ ಹೋಗ್ಬೇಕು ಅಂತ ಹೇಳಿ ಒಂದು ಮಾತು ಆಡಿದ ಕೂಡಲೇ ಎಲ್ಲರೂ ಎಲ್ಲಾ ಕೆಲಸ ಬಿಟ್ಟು ಕೂಡಲೇ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ನಿಮಗೂ ಸಹ ಎಲ್ಲರಿಗೂ ಅವ್ರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಇನ್ನು ಮುಂದೆ ಸಹ ದೇವರು ಅವರಿಗೆ ಆರೋಗ್ಯ ಅವಶ್ಯ ಕೊಡ್ಲಿ. ಮತ್ತೆ ಅವರ ಕಲೆಯನ್ನು ಹೊಸ ಹುಡುಗರಿಗೆ, ಹೊಸ ತಳಿಯ ಹಿಂದುಳಿದ ಹುಡುಗರಿಗೆ ಅದು ಪ್ರೇರಣೆ ಆಗ್ಬೇಕು. ಒಂದು ಕ್ಲಾಸ್ ಅಥವಾ ಏನಾದ್ರು ಒಂದು ಅವ್ರಿಗೆ ಇದು ಮಾಡಿಸಿದ್ರೆ ನಾವು ಅದಕ್ಕೆ ನಮ್ಮ ಕೈಲಿ ಆದಷ್ಟು ಏನು ಸಹಾಯ ಮಾಡ್ತೇವೆ. ಅವರು ರೆಡಿ ಇದ್ರೆ ಮಾಡಿದ್ರೆ ಮತ್ತೆ ಇದು ಉಳಿದ ಸಣ್ಣ ಮಕ್ಕಳಿಗೆ ಇನ್ನು ಯಕ್ಷಗಾನದವರಿಗೆ ಪ್ರೇರಣೆ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹಿರಿಯ ಕಲಾವಿದರಾದಂಥ ರಾಮಗೌಡರಿಗೆ ಪ್ರಶಸ್ತಿ ಬಂದಿರುವುದು ಇಡೀ ಊರಿಗೆ ಒಂದು ಭಾಳ ಸಂತೋಷವನ್ನು ಉಂಟು ಮಾಡಿ. ಈ ಸಂದರ್ಭದಲ್ಲಿ ನಮ್ಮೂರಿಗೆ ಆಗಮಿಸಿದಂಥ ವಿಕ್ರಮ್ ನಾಯ್ಕರವರು ಮತ್ತು ರಾಜು ನಾಯ್ಕರವರು ಉಳಿದೆಲ್ಲ ತಂಡದವರು ಬಂದು ಅವರನ್ನು ಸನ್ಮಾನಿಸಿದ್ದೀರಿ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಊರಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇ ದಿನ ಕೇಳಿದ್ರೆ, ರಾಮಗೌಡರನ್ನು ನಾವು ಕೆಲವು ವರ್ಷದಿಂದ ಊರನ್ನು ನೋಡ್ತಾ ಇದ್ದೇವೆ. ಅವರು ಯಾವತ್ತೂ ಒಂದು ಕೂಲಿ ಕಾರ್ಮಿಕರಾಗಿ ಭಾಳ ಕಷ್ಟಪಟ್ಟು ಬಡತನದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ. ಈ ಒಂದು ಒಳ್ಳೆಯ ಯಕ್ಷಗಾನದಲ್ಲಿ ಅತ್ಯುತ್ತಮವಾದಂಥ ಕಲೆಯನ್ನು ಮಾಡಿ ಸ್ತ್ರೀವೇಷದಲ್ಲಿ ಹೆಸರನ್ನು ಮಾಡಿ ಇವತ್ತು ಅವ್ರಿಗೆ ಪ್ರಶಸ್ತಿ ಬಂದಿದೆ. ಅದು ನಮಗೆಲ್ಲರಿಗೂ ಭಾಳ ಸಂತೋಷ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅವರಿಗೆ ಪ್ರಶಸ್ತಿಗಳು ಲಭಿಸಲಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ನಾನು ಮಾತನಾಡ್ತೀನಿ.